ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಚಾಕ್ಲೇಟ್ ಪೇಸ್ಟ್ರಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಈ ಕ್ರೀಮಿಂದ ಹಿಡಿದು ಪ್ರತಿಯೊಂದು ಮನೆಯಲ್ಲೇ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ, ಹೆಲ್ತಿಯಾಗೂ ಇರುತ್ತೆ. ಗೋಧಿ ಹಿಟ್ಟಿಂದ ಮಾಡಿರೋಂಥ ಚಾಕ್ಲೇಟ್ ಪೇಸ್ಟ್ರಿ ಇದು. ಒಂದು ಅರ್ಧ ಬಟ್ಲಷ್ಟು ಮೊಸರು, 1 ಬಟ್ಲಷ್ಟು ಹಾಲು, ಹಾಗೆ ಅರ್ಧ ಬಟ್ಲಷ್ಟು ಶುಗರ್ ಪೌಡರು, ಹಾಗೆ 1-2 ಸ್ಪೂನು ಎಣ್ಣೆ, ಕೋಕೋ ಪೌಡರು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, ಹಾಗೆ ಸ್ವಲ್ಪ ಹಾಲಿನ ಪುಡಿ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಫಸ್ಟಿಗೆ ಸಕ್ಕರೆನ ಜರಡಿ ಇಟ್ಕೋಬೇಕು. ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ವೈಟ್ ಶುಗರ್ ಆದರೂ ಬಳಸ್ಬೋದು ಅಥವಾ ಬ್ರೌನ್ ಶುಗರ್ ಆದರೂ ಬಳಸ್ಬೋದು. ನಾನಿಲ್ಲಿ ಬ್ರೌನ್ ಶುಗರ್ನ ಬಳಸ್ತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೋಬೋದು ಅಥವಾ ತುಪ್ಪ ಆದರೂ ಹಾಕೋಬೋದು. ಈಗ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಲಿನ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಇದಿಷ್ಟು 1 ಸ್ಪೂನಷ್ಟು ಬೇಕಿಂಗ್ ಪೌಡರು, ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಇಟ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಎಲ್ಲ ಜರಡಿ ಹಿಡ್ದಿದ್ದಾದಮೇಲೆ ಈಗ ಇದಕ್ಕೆ ಕೋಕೋ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ನೀವು ಮೊಟ್ಟೆ ಬಳಸೋದಾದರೆ ಮೊಸರು ಬಳಸೋದು ಬೇಕಾಗಲ್ಲ. ಮೊಟ್ಟೆ ಜಾಗಕ್ಕೆ ಮೊಸರು ಹಾಕ್ಕೊತಾ ಇರೋದು. ಈಗ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಹಾಲು ಹಾಕ್ಕೊತ ಎಲ್ಲೂ ಗಂಟು ಆಗ್ದಲ್ಲಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಎಲ್ಲೂ ಗಂಟು ಆಗ್ದಲ್ಲಿರೋ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತೀರಾ ತೆಳುವಾಗೂ ಮಿಕ್ಸ್ ಮಾಡ್ಕೋಬಾರ್ದು, ತೀರಾ ಗಟ್ಟಿಗೂ ಮಿಕ್ಸ್ ಮಾಡ್ಕೋಬಾರ್ದು. ಈಗ ನಾನು ಒಂದು ಬೌಲ್ಗೆ ಬಟರ್ ಪೇಪರ್ ಹಾಕ್ಕೊಂಡು ಕೇಕ್ ಬ್ಯಾಟರ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಕೇಕ್ ಬ್ಯಾಟರ್ ಹಾಕ್ಕೊಂಡ್ಮೇಲೆ ಎಲ್ಲ ನೀಟಾಗಿ ಟ್ಯಾಪ್ ಮಾಡಬೇಕಾಗುತ್ತೆ. ಎಲ್ಲೂ ಗ್ಯಾಪ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ಟ್ಯಾಪ್ ಮಾಡಿ 180 ಡಿಗ್ರಿಗೆ ನಾನು 45 ಮಿನಿಟ್ಸ್ ಬೇಕ್ ಮಾಡಬೇಕಾಗತ್ತೆ. ಫಸ್ಟಿಗೆ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು. ಪ್ರೀ ಹೀಟ್ ಆದಮೇಲೆ ಇದನ್ನು 45 ಮಿನಿಟ್ಸು 180 ಡಿಗ್ರಿಯಲ್ಲಿ ಬೇಕ್ ಮಾಡಬೇಕು. ಇಲ್ಲಿ ಕೇಕ್ ಬೇಕಾಗುವಷ್ಟೊತ್ತಿಗೆ ನಾನಿಲ್ಲಿ ಚಾಕ್ಲೇಟ್ ತೊಗೊಂಡಿದ್ದೀನಿ. ಅಮೂಲ್ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನಾನು ಕಟ್ ಮಾಡ್ಕೊಂಡಿರೋಂಥ ಚಾಕ್ಲೇಟು, ಹಾಗೆ ಅದಕ್ಕೆ ಸ್ವಲ್ಪ ಬೆಣ್ಣೆ, ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು, ಅಂದರೆ ತಿಕ್ಕ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲೇವರೆಗೂ ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಸೊ ತಿಕ್ಕ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ, ಸ್ವಲ್ಪ ಕೂಲ್ ಆಗೋದಕ್ಕೆ. ಈಗ ಕೇಕ್ ರೆಡಿಯಾಗಿದೆ ನೋಡಿ. ಈಗಿದು ಬೇಕಾದಮೇಲೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಬಿಸಿ ಇರೋದನ್ನು ನೀವು ಕಟ್ ಮಾಡಬಾರ್ದು. ಬಿಸಿ ಇದ್ದಾಗ ಕಟ್ ಮಾಡಿದ್ರೆ ಸ್ವಲ್ಪ ಮೆತ್ತಗೆ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ಪಾಂಜಿನೆಸ್ ಬೇಕು ಅಂದರೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ತೆಗಿಬೇಕಾಗತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಕೇಕು. ಈಗ ಇದನ್ನು 2 ಲೇಯರ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನಾನು. ಮೇಲ್ಗಡೆ ಲೇಯರ್ನ ತೆಗೆದ್ಬಿಟ್ಟು ಸಮ ಬರಬೇಕು, ಅದಕ್ಕೋಸ್ಕರ ಮೇಲ್ಗಡೆ ಲೇಯರ್ನ ತೆಗ್ದಿದ್ದೀನಿ. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದೆ ನೋಡಿ. ಸೊ ಈ ಥರ ಟೆಕ್ಸ್ಚರ್ ಬಂದಿದೆ. ನೀವು ಬೇಕು ಅಂದರೆ ಬೀಟ್ ಕೂಡ ಮಾಡ್ಕೋಬೋದು. ಈಗ ಇದನ್ನು ಕೇಕ್ ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಇದು ಆಲ್ರೆಡಿ ಚಾಕ್ಲೇಟ್ ಆಗಿರೋದ್ರಿಂದ ನಾನು ಎಕ್ಸ್ಟ್ರಾ ಶುಗರ್ ಸಿರಪ್ನ ಬಳಸ್ತಾ ಇಲ್ಲ. ಈಗ ಇದಕ್ಕೆ ಮೇಲ್ಗಡೆ ಲೇಯರ್ಗೂ ಚಾಕ್ಲೇಟ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಹೊರಗಡೆ ಕೇಕ್ ತಂದು ಕೊಡೋದಕ್ಕಿಂತ ಈ ರೀತಿಯಾಗಿ ಫ್ರೆಶ್ ಆಗಿ ಮನೆಯಲ್ಲೇ ಹೆಲ್ತಿಯಾಗಿ ಕೇಕ್ನ ಮನೆಯಲ್ಲೇ ಮಾಡ್ಕೊಂಡು ಕೊಡ್ಬೋದು. ಹೆಲ್ತಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನೀವು ಚಾಕ್ಲೇಟ್ ಇಲ್ಲ ಅನ್ನೋದಾದರೆ ಕೋಕೋ ಪೌಡರ್ಗೆ ಸ್ವಲ್ಪ ಶುಗರ್ ಅಥವಾ ಜಾಗ್ರಿ ಹಾಕಿಬಿಟ್ಟು ಸ್ವಲ್ಪ ಹಾಲು ಹಾಗೆ ಬೆಣ್ಣೆ ಹಾಕಿಬಿಟ್ಟು ಈ ರೀತಿ ಮೆಲ್ಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಸಹ ಈ ರೀತಿ ಕೋಟಿಂಗ್ ಥರ ಎಲ್ಲ ಮಾಡ್ಕೋಬೋದು. ಈಗ ಇದಕ್ಕೆ ಮೇಲ್ಗಡೆ ಎಲ್ಲ ನಾನು ಚಾಕ್ಲೇಟ್ನ
ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದ್ಸಲ ಈ ರೀತಿ ಚಾಕ್ಲೇಟ್ ಪೇಸ್ಟ್ರಿನ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.